ಒಂದಾನೊಂದು ಊರಿಗೆ ಒಬ್ಬ ಸಂತನು ಬಂದಾಗ ಆ ಊರಿನ ಜನರೆಲ್ಲ ಆ ಸಂತನಿಗೆ ನಮಸ್ಕರಿಸಿ ಅವರು ಹೇಳಿದ ಮಾತುಗಳನ್ನು ಶಾಂತಿಯಿಂದ ಆಲಿಸಿದರು. ಕೊನೆಗೆ ತಮ್ಮ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು. ಕೊನೆಯಲ್ಲಿ ಒಬ್ಬ ಬಾಲಕಿ ಸಂತನನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದಳು. ಈ ಜೀವನದಲ್ಲಿ ಅನೇಕ ಕಲಹಗಳು, ದುಃಖ, ನೋವುಗಳು ನಡೆಯುತ್ತಿರುವ ಇವೆಲ್ಲವುಗಳನ್ನು ಹೊರತುಪಡಿಸಿ ಶಾಂತಿಯಿಂದ ಇರುವುದು ಮತ್ತು ಅತಿಯಾದ ಯೋಚನೆಗಳಿಂದ ಮುಕ್ತಿ ಪಡೆಯುವುದು ಹೇಗೆಂದು. ಆಗ ಸಂತನು ತನ್ನ ಪಕ್ಕದಲ್ಲಿ ಇರುವ ಮರವನ್ನು ತೋರಿಸಿ ಈ ಮರದಿಂದ ಎಲೆಗಳು ಉದುರಿ ಹೋಗಿರುವುದನ್ನು ತೋರಿಸಿದನು. ಈ ಎಲ್ಲ ಎಲೆಗಳನ್ನು ಬಹಳ ಸಂತೋಷದಿಂದ ಆನಂದದಿಂದ ಹಚ್ಚ ಹಸಿರಾಗಿ ಈ ಮರಕ್ಕೆ ಅಂಟಿಕೊಂಡಿದ್ದವು. ಕಾಲವು ಬದಲಾಗಿ ಋತುವಿನಲ್ಲಿ ಬದಲಾವಣೆ ಉಂಟಾಗಿ ಕಾಲಕ್ರಮೇಣ ಒಂದೊಂದೇ ಎಲೆಗಳನ್ನು ಯಾವುದೇ ಅಡ್ಡಿಯನ್ನು ಉಂಟು ಮಾಡದೆ ಆ ಕಡೆ ಈ ಕಡೆ ಅಡುಗಾಡುತ್ತಾ ಉದುರಿ ಹೋದವು. ಆದರೆ ನಾವು ಪ್ರತಿ ವಿಷಯಗಳನ್ನು ಹೀಗಾಗಬಾರದಿತ್ತು ಎಂದು ಅಡ್ಡಿಪಡಿಸುತ್ತಾ ಬೇಡದೇ ಇರುವ ವಿಚಾರಗಳನ್ನು ಹಾಗೆ ತಲೆಯಲ್ಲೇ ಇಟ್ಟುಕೊಂಡು ಭಾರವಾಗಿ ಓಡಾಡುತ್ತಿದ್ದೇವೆ. ಹೇಗೆ ಮರದಿಂದ ಎಲೆಗಳು ಉದುರಿ ಹೋದವೋ ಹಾಗೆ ನಮ್ಮಲ್ಲಿ ಬೇಡವಾದ ವಿಚಾರಗಳನ್ನು ಅಲ್ಲಿಯೇ ಬಿಟ್ಟು ಮುಂದೆ ಸಾಗಿದಾಗ ಜೀವನದಲ್ಲಿ ಪ್ರಶಾಂತತೆ ಉಂಟಾಗುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ನಡೆಯುವ ಸಂದರ್ಭಗಳಿಂದ ನಮ್ಮ ಮನಸ್ಸುಗಳ ವಿಚಾರಗಳು ಉಂಟಾಗುತ್ತವೆ. ಆದರೆ ಕೆಲವರು ಅವುಗಳು ತಲೆಯಲ್ಲೇ ಅಂಟಿಸಿಕೊಂಡು ಅತಿಯಾಗಿ ಯೋಚಿಸುತ್ತಿರುವರು. ಎಲ್ಲವುದಕ್ಕೂ ಏನಾಗುವುದು ಎಂದು ಭಯ ಪಡುತ್ತಿರುವರು. ಏತಕ್ಕಾಗಿ ಭಯ? ಎಲ್ಲವನ್ನು ಪ್ರಕೃತಿಗೆ ಬಿಟ್ಟು ಪ್ರಶಾಂತವಾಗಿರಿ. ನಮ್ಮ ಸುತ್ತಲಿನ ಪ್ರಕೃತಿ ನಮಗೆ ಜೀವನದ ಮೌಲ್ಯವನ್ನು ಹಾಗೆ ಪಾಠವನ್ನು ಕಲಿಸುತ್ತಿದೆ. ಆದರೆ ನಾವು ಅದನ್ನು ನೋಡಿ ಕಲಿಯುತ್ತಿಲ್ಲ. ಪ್ರಕೃತಿಗಿಂತ ಮಿಗಿಲಾದದ್ದು ಗುರು ಇಲ್ಲ. ಪ್ರಕೃತಿಯಲ್ಲಿ ಇಡೀ ಜೀವನವೇ ಅಡಗಿದೆ. ಸ್ವಲ್ಪ ಪ್ರಕೃತಿ ಕಡೆ ಮುಖ ಮಾಡಿ, ಆಗ ಜೀವನ ಪ್ರಶಾಂತವಾಗಿ ಇರುತ್ತದೆ. ಈ ಮರದ ಕಥೆಯು ಪ್ರಕೃತಿ ಕಲಿಸಿದ ಪಾಠವೇ ಅಲ್ಲವೇ? ಮನುಷ್ಯ ಯೋಚಿಸಬೇಕು ನಮ್ಮ ಮುಂದಿನ ಜೀವನ ನಿರ್ಧಾರ ಕುರಿತು, ನಮ್ಮ ಜೀವನ ರೂಪಿಸಿಕೊಳ್ಳುವ ವಿಷಯಗಳ ಕುರಿತು. ಆದರೆ ಎಲ್ಲವನ್ನು ಅತಿಯಾಗಿ ಯೋಚಿಸುತ್ತಿದ್ದರೆ ಮನಸ್ಸಿಗೆ ಅತಿಯಾದ ಭಾರ ಉಂಟಾಗುತ್ತದೆ. ಮನಸ್ಸಿಗೂ ಒಂದು ಸಾಮರ್ಥ್ಯವಿರುತ್ತದೆ. ಆ ಸಾಮರ್ಥ್ಯವನ್ನು ಮೀರಿ ಮನಸ್ಸು ಯೋಚಿಸಿದರೆ ಮನಸ್ಸಿಗೆ ನಕಾರಾತ್ಮಕ ಪರಿಣಾಮ ಮೀರಿ ಅದು ದೇಹದ ಮೇಲೂ ಉಂಟಾಗುತ್ತದೆ. ಅತಿಯಾಗಿ ಯೋಚಿಸುವುದು ಅಂದರೆ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಭಾವಿಸಿ ಉಪಯೋಗಕ್ಕೆ ಬಾರದ ವಿಚಾರ ಶಕ್ತಿಯನ್ನು ಕೊಡುವುದು. ಈಗ ಈ ಕ್ಷಣದ ಬಗ್ಗೆ ನಡೆಯುವ ಕೆಲಸಗಳಿಗೆ ಗಮನ ಹರಿಸಿ ಅವುಗಳೇ ಮಗ್ನರಾಗಿ ಎಲ್ಲ ಕೆಲಸಗಳನ್ನು ಪ್ರಾಯೋಗಿಕವಾಗಿ ಆರಂಭಿಸಿ ಅವುಗಳಿಂದ ಯಾವುದೇ ರೀತಿಯ ಫಲಿತವನ್ನು ಅಪೇಕ್ಷಿಸಬೇಡಿ. ಯಾವಾಗ ಫಲಿತದ ಅಪೇಕ್ಷೆ ಇರುವುದಿಲ್ಲವೋ ಆಗ ಅತಿಯಾದ ಯೋಚನೆಯು ಕಡಿಮೆಯಾಗುತ್ತದೆ. ಏನಾಗುವುದೋ ಎಂಬ ಭಯ, ಆತಂಕ ದೂರವಾಗುತ್ತದೆ. ಸಾಮರ್ಥ್ಯ ಮೀರಿದ ಯೋಚನೆಯು ಮನಸ್ಸಿಗೆ ಭಾರವಾಗುತ್ತದೆ. ಹೀಗೆ ಒಂದು ಊರಲ್ಲಿ ಒಬ್ಬ ಬಾಲಕಿ ಯಾವಾಗಲೂ ನಡೆದು ಹೋದ ವಿಚಾರಗಳ ಬಗ್ಗೆ ಅತಿಯಾಗಿ ಯೋಚಿಸುತ್ತಾ ದುಃಖ, ಆತಂಕ ಪಡುತ್ತಿದ್ದಳು. ಆಗ ಅದೇ ಊರಿನ ದೇವಸ್ಥಾನದಲ್ಲಿ ಇರುವ ಒಬ್ಬ ಸಂತನು ಬಳಿ ಪರಿಹಾರಕ್ಕಾಗಿ ಕರೆದುಕೊಂಡು ಹೋದರು. ಸಂತನಿಗೆ ಅವಳ ಸಮಸ್ಯೆಯನ್ನು ತಿಳಿಸಿದಳು. ನಂತರ ಸಂತನು ದೇವಸ್ಥಾನದ ಹಿಂದೆ ಇರುವ ತನ್ನ ಮನೆಗೆ ಹೋದನು. ಆಗ ಬಾಲಕಿಗೆ ಸ್ವಲ್ಪ ಆಶ್ಚರ್ಯವಾಯಿತು. ಬಳಿಕ ಸಂತನು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ಬಂದು ಆ ಪಾತ್ರೆಯಲ್ಲಿ ಸ್ವಲ್ಪ ಸಮಯ ಬಾಲಕಿಯ ಕೈಯಲ್ಲಿ ಹಿಡಿದುಕೊಳ್ಳಲು ಹೇಳಿದನು.
ಪಾತ್ರೆಯು ಭಾರವಾಗಿದೆ ಎಂದು ಹೇಳಿದನು. ಅದಕ್ಕೆ ಆ ಬಾಲಕಿ, ಅಷ್ಟಾಗಿ ಭಾರವೇನೂ ಇಲ್ಲ ಎಂದು ಉತ್ತರಿಸಿದಳು. ಹಾಗಾದರೆ ಇದನ್ನು ಹೀಗೆ ಸುಮಾರು 1 ಗಂಟೆಯ ಕಾಲ ಕೈಯಲ್ಲೇ ಹಿಡಿದುಕೋ ಎಂದು ಹೇಳಿದರು. ಅದಕ್ಕೆ ಅವಳು, ಇಲ್ಲ, ಕೈಯು ನೋವಾಗುತ್ತದೆ ಎಂದಳು. ಆಗ ಸಂತನು, ಇಡೀ ದಿನವೆಲ್ಲ ಹೀಗೆ ಹಿಡಿದುಕೋ ಎಂದಾಗ, ಇಲ್ಲ, ಸಾಧ್ಯವಿಲ್ಲ, ನನ್ನಿಂದ ಆಗದು ಎಂದರು. ಸರಿ, ಈಗ ಏನು ಮಾಡುವೆ ಎಂದಾಗ, ಈ ಪಾತ್ರೆಯನ್ನು ಪಕ್ಕಕ್ಕೆ ಇಟ್ಟು ಬಿಡುವೆ ಎಂದು ಉತ್ತರಿಸಿದಳು. ಆಗ ಸಂತನು ನಗುತ್ತಾ, ಹೌದಲ್ಲವೇ, ನಾವು ಸಹ ನಮಗೆ ಭಾರವಾಗಿರುವ ವಿಚಾರಗಳನ್ನು ಪಕ್ಕಕ್ಕೆ ಇಟ್ಟು ಮುಂದೆ ಸಾಗಬೇಕು. ಹಾಗೆ ತಲೆಯಲ್ಲೇ ಇಟ್ಟುಕೊಂಡು ತಿರುಗಿದರೆ ಮನಸ್ಸು ಭಾರವಾಗಿ ಜೀವನವು ಉರುಗುತ್ತದೆ, ಶಕ್ತಿಹೀನರಾಗುತ್ತದೆ. ಮನಸ್ಸಿನ ಸಾಮರ್ಥ್ಯ ಮೀರಿ ಯೋಚಿಸಿದರೆ ಖಂಡಿತವಾಗಿಯೂ ನಕಾರಾತ್ಮಕ ಪರಿಣಾಮವನ್ನು ಎದುರಿಸುವೆ. ಅದಕ್ಕೆ ಅತಿಯಾದ ಯೋಚನೆಯಿಂದ ದೂರವಿರಿ. ಜೀವನವನ್ನು ಅರ್ಥೈಸಿ ಎಲ್ಲವೂ ಭಗವಂತ ಇಚ್ಛೆ ಎಂದು ತಿಳಿದು ಪ್ರಶಾಂತವಾಗಿ ಸಾಗಿ ಸಂಯಮ ಇದ್ದಲ್ಲಿರಿ. ಸುಖ ನಿದ್ರೆಯನ್ನು ಮಾಡಿ. ಇರುವುದಲ್ಲೇ ಹೊಂದಾಣಿಕೆಯಿಂದ ಇರುವುದನ್ನು ಕಲಿತರೆ ಜೀವನ ಯಾವಾಗಲೂ ಆನಂದವಾಗಿರುತ್ತದೆ. ಇಲ್ಲದಿರುವುದು ಬಗ್ಗೆ ಪರಿತ್ಯಜಿಸಿದರೆ ಜೀವನದಲ್ಲಿ ಬರೀ ಕಣ್ಣೀರೇ ಉಳಿಯುತ್ತದೆ. ಸಂಪತ್ತಿಗಿಂತ ಮುಖ್ಯವಾದದ್ದು ಮನಃಶಾಂತಿ, ಏಕೆಂದರೆ ಅದು ಯಾರೂ ಮಾರಲಾಗುವುದಿಲ್ಲ, ಹಾಗೆ ಯಾರೂ ಅದನ್ನು ಕೊಂಡುಕೊಳ್ಳಲಾಗುವುದಿಲ್ಲ. ವ್ಯಕ್ತಿಯ ಔನ್ನತ್ಯ ನಂಬುವುದಲ್ಲೋ ನಂಬಿಸುವುದರಲ್ಲೋ ಇಲ್ಲ, ನಂಬಿಕೆಯನ್ನು ಉಳಿಸಿಕೊಳ್ಳುವುದರಲ್ಲೇ ಇದೆ. ನೀನು ಕೋಟಿ ಸಂಪತ್ತಿಗೆ ವಾರಸುದಾರನಾದರೂ ಉಸಿರು ನಿಂತಾಗ ಊರ ಆಚೆ ನಿನ್ನನ್ನು ಬಿಸಾಡುತ್ತಾರೆ ಎಂದು ನೆನಪಿಟ್ಟುಕೋ. ನಿನ್ನ ಸಂತೋಷವನ್ನು ವ್ಯಕ್ತಿ, ವಿಷಯ, ವಸ್ತುಗಳಲ್ಲಿ ಹುಡುಕಿದರೆ ಜೀವನ ಪರ್ಯಂತ ಹುಡುಕುತ್ತಲೇ ಇರುತ್ತದೆ. ಅಸಲಿಗ ಸಂತೋಷ ನಿನ್ನೆಯಲ್ಲೇ ಇದೆ, ಅದನ್ನು ಪ್ರತಿಕ್ಷಣ ಅನುಭವಿಸಬೇಕು ಅಷ್ಟೇ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ.